ಹೆಲೋ ಎವ್ರಿವನ್, ನೀವೇನಾದರೂ ಈ ಥರ ಚಿಕನ್ ಕಬಾಬ್ನ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ, ಸೂಪರಾಗಿರುತ್ತೆ. ನೀವು ರೆಡ್ ಕಲರ್ ಚಿಕನ್ ಕಬಾಬ್ನ ಟ್ರೈ ಮಾಡಿರ್ಬೋದು, ಬಟ್ ಗ್ರೀನ್ ಕಲರ್ ಚಿಕನ್ ಕಬಾಬ್ ಹೇಗಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಅರ್ಧ ಇಂಚಾಗುವಷ್ಟು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಪುದೀನ ಸೊಪ್ಪು ಒಂದು 4ರಿಂದ 5 ಎಲೆ ಹಾಕಿ ಸಾಕು. ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಮೀಡಿಯಮ್ ಆಗಿದೆ, ಖಾರ ಏನು ಜಾಸ್ತಿ ಇಲ್ಲ. ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಜಾಸ್ತಿ ಖಾರ ಇದ್ದರೆ ನೀವು 1ರಿಂದ 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು. ಇದು ಮೀಡಿಯಮ್ ಆಗಿ ಖಾರ ಇರೋದ್ರಿಂದ 4ರಿಂದ 5 ಹಾಕ್ಕೊಂಡಿದ್ದೀನಿ. ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಹಾಕಿ ನಂತರ ನಾನಿಲ್ಲಿ 4 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಂತರ ಒಂದು ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆಯನ್ನು ಹಾಕೋದ್ರಿಂದ ಕಬಾಬ್ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರನ್ನು ತೊಗೊಂಡಿದ್ದೀನಿ. ನೀವೇನಾದರೂ ಹಸಿಮೆಣಸಿನ್ಕಾಯಿ ಸಪ್ಪಾಗಿರುವ ಹಸಿಮೆಣಸಿನ್ಕಾಯಿ ತೊಗೊಂಡ್ರೆ ಪೆಪ್ಪರ್ ಪೌಡರ್ ಮಿಸ್ ಮಾಡದೆ ಹಾಕಿ. ನಾನು ಮೀಡಿಯಮ್ ಆಗಿ ಖಾರ ಇರೋದ್ರಿಂದ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಪೆಪ್ಪರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 2ರಿಂದ 3 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 3 ಸ್ಪೂನ್ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನು ಹಾಕೋದ್ರಿಂದ ಕಬಾಬ್ ತುಂಬ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಕಡಲೆ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಕಡಲೆ ಹಿಟ್ಟನ್ನು ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಎಷ್ಟೊತ್ತು ನೆನೆಲಿಕ್ಕೆ ಬಿಡ್ತೀರೋ ಅಷ್ಟು ಕಬಾಬ್ ನಿಮಗೆ ರುಚಿಯಾಗಿರುತ್ತೆ. ನಂತರ ನಾನು ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಕನಿಷ್ಠ ಅಂದರೆ 1 ಅವರ್ 1.5 ಅವರ್ ನಾನು ನೆನೆ ಇಡ್ತಾ ಇದ್ದೀನಿ. ನಂತರ ಎಣ್ಣೆ ಮೀಡಿಯಮ್ ಆಗಿ ಬಿಸಿಯಾಗಿರಬೇಕಾದ್ರೆ ನಾವು ಕಬಾಬ್ನ ತೊಗೊಂಡು ಈ ಥರ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಖಂಡಿತವಾಗ್ಲೂ ಗ್ಯಾಸನ್ನು ನೀವು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ಜಾಸ್ತಿ ಒಂದೇ ಸಮನೆ ಬೇಗ ಆಗಬೇಕಂತ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ನಿಧಾನವಾಗಿ ಕಬಾಬ್ ಬೇಯ್ತಾ ಬಂದರೆ ಸೂಪರಾಗಿರುತ್ತೆ. ಒಳಗಡೆನೂ ತುಂಬ ಸಾಫ್ಟಾಗಿರುತ್ತೆ, ಹೊರಗಡೆ ಎಲ್ಲ ತುಂಬ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಖಂಡಿತವಾಗ್ಲೂ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಆಲ್ಮೋಸ್ಟ್ ರೆಡ್ ಕಲರ್ ಚಿಕನ್ ಕಬಾಬ್ನ ಟ್ರೈ ಮಾಡಿರ್ಬೋದು, ಬಟ್ ಗ್ರೀನ್ ಕಲರ್ ಚಿಕನ್ ಕಬಾಬ್ನ ಒಂದು ಸಲ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ನೀವು ಖಾರ ಜಾಸ್ತಿ ಬೇಡ, ನಮಗೆ ಸಪ್ಪೆ ಇರಬೇಕು ಅನ್ನೋರು ಪೆಪ್ಪರ್ ಪೌಡರನ್ನು ಹಾಕದೇ ಇದ್ದರೂ ನಡೆಯುತ್ತೆ. ಬಟ್ ನಾನು ಹಸಿಮೆಣಸಿನ್ಕಾಯಿ ಮೀಡಿಯಮ್ ಖಾರ ಇರೋದರಿಂದ 1 ಸ್ಪೂನ್ ಪೆಪ್ಪರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಆಗಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಡೀಪ್ ಫ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಸ್ವಲ್ಪ ನಾನು ಹಸಿ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಸಿ ಕರಿಬೇವನ್ನು ಹಾಕೋದ್ರಿಂದ ನಿಮಗೆ ರುಚಿಯಾಗಿರುತ್ತೆ ತಿನ್ನುವಾಗ. ಈ ಥರ ಕೆಳಗಡೆ ಮೇಲೆಲ್ಲ ಒಂದೇ ಸೈಡ್ ಬೆಂದಿರುತ್ತೆ. ಸೊ ಕೆಳಗಡೆ ಮೇಲೆ ಎಲ್ಲ ನೀವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ನಾನು ಜಾಸ್ತಿ ಇಲ್ಲಿ ಬೋನ್ಸ್ ಇರುವಂಥ ಚಿಕನ್ನ ತೊಗೊಂಡಿದ್ದೀನಿ. ಕಬಾಬ್ಗೆ ಬೋನ್ಲೆಸ್ ಇರೋದಕ್ಕಿಂತ ಬೋನ್ ಚಿಕನ್ಸ್ ಇರೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ ತಿನ್ನುವಾಗ. ಎಣ್ಣೆಯಿಂದ ತೆಗೆದ ತಕ್ಷಣ ಇಂದಲೇ ಬೇಗ ನೀವು ಉಪ್ಪು ಹಾಗೂ ಖಾರದ ಪುಡಿಯನ್ನು ಹಾಕ್ಕೊಂಡು ಒಂದು 2 ನಿಮಿಷ ಈ ಥರ ಫ್ರೈ ಮಾಡಿದರೆ ಸೂಪರಾಗಿರುತ್ತೆ. ನೋಡಿ, ಖಂಡಿತವಾಗ್ಲೂ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಕಬಾಬ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.